ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಹೋದ ಕೆಲಸನ ಮಾಡ್ಕೊಂಬತ್ತಿದ್ಯಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಕೂತ್ಕೊ. ಅಂದಾಗೆ ಇಲ್ಲಿಗೆ ಯಾಕೆ ಬರೋಕೋದೆ? ಸೀದಾ ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡುತ್ತಾನೆ. ಬಟ್ ಸರ್, ಈ ಖುಷಿನ, ಈ ಸಕ್ಸಸ್ನ ಮೊದಲು ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಯಾಕೆಂದರೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ ಅಲ್ವಾ ಸರ್? ನಿಮ್ಮ ಸಪೋರ್ಟ್ ಇಲ್ಲ ಅಂದಿದ್ರೆ ಇದು ಯಾವುದೂ ಸಾಧ್ಯನೇ ಆಗ್ತಿರ್ಲಿಲ್ಲ ಸರ್. ಡ್ರೀಮ್ಸ್ ನಂದೇ ಇರ್ಬೋದು, ಆದರೆ ಇನ್ವೆಸ್ಟ್ಮೆಂಟ್ ನಿಮ್ಮದೇ ಅಲ್ವಾ ಸರ್? ನೀವು ಮಾಡ್ತಿರೋ ಸಪೋರ್ಟಿಂದನೇ ನನ್ನ ಡ್ರೀಮ್ಸ್ ಎಲ್ಲ ಒಂದೊಂದಾಗಿ ನಿಜ ಆಗ್ತಿದೆ ಸರ್. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಸರ್. ಬಟ್ ಅದನ್ನು ಬಿಟ್ಟು ಹೆಚ್ಚಾಗಿ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಸರ್. ಬಟ್ ಒಂದಂತೂ ನಿಜ ಸರ್, ನಿಮಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ತುಂಬ ದೊಡ್ಡ ಮಾತಪ್ಪ. ಇಷ್ಟೊಂದೆಲ್ಲ ಹೊಗಳಕ್ಕೆ ಹೋಗ್ಬೇಡ. ನನ್ನ ಕೈಲಿ ಏನಾಯ್ತು ಅದನ್ನು ಮಾಡಿದ್ದೀನಿ. ಮನುಷ್ಯರು ಮಾಡಿದೆ ಇನ್ಯಾಗಿ ಮಾಡೋಕ್ಕಾಗತ್ತೆ? ಇದರಲ್ಲಿ ನನ್ನ ದೊಡ್ಡಸ್ಕೆ ಏನೂ ಇಲ್ಲ, ನಿನ್ನ ಎಫರ್ಟ್ ಅಷ್ಟೇ. ನಿನಗೆ ಹಸಿವಿತ್ತು, ನೀನು ಮಾಡಿದೆ. ಇದರಲ್ಲಿ ನಂದೇನೂ ಇಲ್ಲಪ್ಪ. ಬೈ ದ ವೇ, ಈ ಖುಷಿಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಆಗಲೇಬೇಕು. ಒಂದು ನಿಮಿಷ ಸರ್, ನನಗೆ ಡ್ರಿಂಕ್ಸ್ ಎಲ್ಲ ಅಭ್ಯಾಸ ಇಲ್ಲ. ಡ್ರಿಂಕ್ಸ್ ಅಭ್ಯಾಸ ಇಲ್ವಾ? ಬಿಸ್ನೆಸ್ ಬಂದಾದರೂ ಪಾರ್ಟಿಕಲ್ಚರ್ ಇನ್ನೂ ಬಂದಿಲ್ವಾ? ಬಿಸ್ನೆಸ್ ಅಂದರೆ ಬರೀ ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ. ಅದರಲ್ಲಿ ಗ್ಲಾಮರಸ್ ಇರುತ್ತೆ, ಪಾರ್ಟಿ ಇರುತ್ತೆ, ಸೆಲೆಬ್ರೇಷನ್ ಇರುತ್ತೆ. ನಾನು ಕುಡಿಯೋದಿಲ್ಲ, ನನಗೆ ಅಭ್ಯಾಸ ಇಲ್ಲ, ನಾನು ಜ್ಯೂಸ್ ಕುಡ್ಕೊಂಡಿರ್ತೀನಿ ಅಂದರೆ ಆಗೋದಿಲ್ಲ. ಸ್ಟೇಟಸ್ಗೋಸ್ಕರನಾದರೂ ಇದನ್ನು ರೂಢಿ ಮಾಡ್ಕೋಬೇಕು. ಇಲ್ಲ ಸರ್, ಪ್ಲೀಸ್ ಬೇಡ, ನೀವು ತಗೊಳ್ಳಿ. ಸರಿ, ಬೇಡ ಬೇಡಪ್ಪ. ನಿನಗೆ ಬೇಡ ಅಂದ್ರೆ ನನಗೂ ಬೇಡ. ಕ್ಯಾನ್ಸಲ್ ಮಾಡು. ಅಯ್ಯೋ ಸರ್, ಪ್ಲೀಸ್ ಹಾಗೆ ಹೇಳ್ಬೇಡಿ. ನೀವು ತಗೊಳ್ಳಿ ಸರ್. ಬೇಕಿದ್ರೆ ನಾನು ಕಂಪ್ನಿ ಕೊಡ್ತೀನಿ. ನಾನು ಜ್ಯೂಸ್ ಕುಡಿತೀನಿ. ನೀನು ಜ್ಯೂಸ್ ಕುಡಿತೀಯ, ನಾನು ಡ್ರಿಂಕ್ಸ್ ತಗೋಬೇಕಾ? ನೀನು ತಗೊಳ್ತೀರ? ಬೇಡ ಬಿಡು, ಹಾಗೆ ಇತ್ತು ಬೇಡ. ಸರಿ ಸರ್, ನಿಮಗೋಸ್ಕರ ಸ್ವಲ್ಪ ತಗೋತೀನಿ. ವೆರಿ ಗುಡ್, ತಗೊಂಬರಮ್ಮ. ಲೈಫಲ್ಲಿ ಇದೆಲ್ಲ ಇರಬೇಕು, ಆಗಲೇ ಚಂದ. ಇಲ್ವಲ್ಲ? ಏನ್ ಕಂದ, ನನ್ನ ಹತ್ರನೇ ಸುಳ್ಳು ಹೇಳ್ತಿದೀಯಲ್ಲ. ನಿನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ನನಗೆ ಗೊತ್ತಾಗ್ಬಿಡತ್ತೆ. ನನ್ನ ಮಗಳಿಗೇನೋ ಆಗಿದೆ, ಅವಳು ಸಾಮಾನ್ಯವಾಗಿ ಇರೋ ಥರ ಇಲ್ಲ ಅಂತ. ನಿನ್ನ ಧ್ವನಿನೇ ಹೇಳ್ತಾ ಇದೆ ನೀನು ಎಷ್ಟು ಸೋತೋಗಿದೀಯಾ ಅಂತ. ಅದಕ್ಕೆ ಅಲ್ವಾ ನನಗೆ ಕಾಲ್ ಮಾಡಿದ್ದು. ಒಂದು ತಿಳ್ಕೋ ಕಂದ, ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿಗಿಂತ ಒಂದು ಹಿಡಿ ಜಾಸ್ತಿನೇ ಇರುತ್ತೆ. ಅಪ್ಪ ಮಗಳ ಮಧ್ಯೆ ಅಂತ ಒಂದು ವಿಶೇಷವಾದ ನಂಟಿರುತ್ತೆ. ನೀನು ಎಲ್ಲೇ ಇದ್ರು, ಹೇಗೆ ಇದ್ರು, ಸದಾ ನನ್ನ ಮನಸ್ಸಲ್ಲಿ ಇರ್ತೀಯ ಕಂದ. ಹೆಣ್ಣುಮಕ್ಕಳನ್ನ ತಂದೆಯಷ್ಟು ಪ್ರೀತಿಸೋ ಜೀವ ಈ ಪ್ರಪಂಚದಲ್ಲಿ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಆದವಳು ನಿನ್ನ 9 ತಿಂಗಳು ಹೊತ್ತಿರ್ಬೋದು, ಆದರೆ ಅಪ್ಪ ಆದವನು ಜೀವನ ಪರ್ಯಂತ ನಿನ್ನ ಎದೆನಲ್ಲಿ ಹೊತ್ಕೊಂಡಿರ್ತಾನೆ. ಅಪ್ಪ ಮಗಳ ಸಂಬಂಧ ಅಷ್ಟು ಗಟ್ಟಿಯಾಗಿರುವಂಥದ್ದು. ಈ ಟೆಲಿಪತಿ ಅಂತಾರಲ್ಲ, ಇದು ಅಪ್ಪ ಮಗಳ ಮಧ್ಯೆ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಿರುತ್ತೆ. ನಿಂಗೊಂದು ವಿಷಯ ಗೊತ್ತಾ? ನೀನು ಚಿಕ್ಕ ಮಗು ಆಗಿದ್ದಾಗ ನಿನಗೆ ಏನಾದರೂ ಬೇಜಾರಾದರೆ ಅದೇನು ಅಂತ ನಾವು ಕಂಡುಹಿಡಿದು ಅದಕ್ಕೆ ಏನು ಬೇಕು, ಏನು ಮಾಡಬೇಕು ಅಂತ ನಾನು ನಿಮ್ಮಮ್ಮ ಮಾಡ್ತಿದ್ವಿ. ಈಗ ನೀನು ದೊಡ್ಡವಳಾಗಿರ್ಬೋದು, ಆದರೆ ಈಗಲೂ ನನಗೆ ಮಗುನೇ ನೀನು. ನನ್ನ ಮಗುಗೆ ಏನಾಗಿದೆ ಅಂತ ನನಗೆ ಗೊತ್ತಾಗಲ್ವಾ? ಹೇಳು, ಏನಾಯ್ತು? ಯಾಕೆ ಸಪ್ಪಗಿದೆಯಾ ಕಂದ? ಇದೆಯಾ? ಅಪ್ಪ ಹೇಳಿ. ನಾನೇನು ಹೇಳೋದು? ನೀನು ಹೇಳಬೇಕು ಏನಾಗಿದೆ ಅಂತ. ಪರವಾಗಿಲ್ಲ.
ಪರವಾಗಿಲ್ಲ ಹೇಳು ಕಂದ, ಮನಸ್ಸು ಹಗರಾಗತ್ತೆ. ಇಷ್ಟು ಹೇಳಿದ್ರು ಸುಮ್ಮನೆ ಇದೆಯಲ್ಲ ಕಂದ, ಈ ಅಪ್ಪನ ಹತ್ರ ಹೇಳ್ಕೊಳಲ್ವಾ? ಏನು ಇಲ್ಲಪ್ಪ, ಅದು ಇವತ್ತು ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಮಾಡಿದ್ನ, ಟಯರ್ಡ್ ಆಗಿದ್ದೀನಿ, ಅದಕ್ಕೆ ಆಗ ಅನ್ನಿಸ್ತಿದ್ದೆ ನಿಮ್ಗೆ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಲ್ಲ, ನನಗೆಲ್ಲ ಗೊತ್ತು. ಮಗು ವಿಷಯ ತಾನೇ. ಅಪ್ಪ ನೋಡು ಕಂದ, ಅಳಿಯಂದ್ರಿಗೆ ಮಕ್ಕಳಾಗದೇ ಇದ್ರೇನು, ಅವ್ರಿಗೆ ಮಗುವಿನಂತ ಮನಸ್ಸಿದೆ. ಅವರು ಅಷ್ಟೇ ನೀನ ಮಗು ತರ ನೋಡ್ಕೋತಾರೆ. ಏನು ಗೊತ್ತಾ ಕಂದ, ದೇವರು ಎಲ್ರಿಗೂ ಎಲ್ಲದನ್ನೂ ಕೊಟ್ಟಿರೋದಿಲ್ಲ. ಏನೋ ಒಂದು ಕೊರತೆ, ಏನೋ ಒಂದು ಸಮಸ್ಯೆ ಇಟ್ಟಿರ್ತಾನೆ.